ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಬಾಲ್ಕನಿ ಗಾರ್ಡನಿಂದ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೆ. ಹೂವು ನೋಡ್ಬೋದು ಎಷ್ಟು ಚೆನ್ನಾಗಿ ಅರಳಿದೆ, ಆರೆಂಜ್ ಕಲರ್ ಅಂಥೇಳಿ. ಸ್ವಲ್ಪ ಏನೋ ಹುಳ ಆದಂಗೆ ಆಗ್ಬಿಟ್ಟಿತ್ತು, ಅದಕ್ಕೆ ಔಷಧಿ ಕೂಡ ಹೊಡಿಬೇಕಂತ ಇದ್ರು. ಜೊತೆಗೆ ಇದು ಬಂದ್ಬಿಟ್ಟು ಡೇರೆ ಹೂವು. ಒಂದು ಗಿಡಕ್ಕೆ ಒಂದೇ ಹೂ ಬಿಡ್ತಾಯಿತ್ತು, ಈ ಸಲ ಏನೋ 2 ಹೂ ಬಿಟ್ಟಿದೆ. ಹಿಂದಿನ ದಿನ ಅದರದ್ದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅರ್ಧ ಅರಳಿತ್ತು, ಇವತ್ತು ಪೂರ್ತಿಯಾಗಿ ಅರಳಿದೆ. ಸೊ ಅದನ್ನು ಇಟ್ಟು ದೇವರಿಗೆ ಪೂಜೆ ಕೂಡ ಮಾಡಿದೆ. ಹಾಗೆ ಬ್ಲಾಗ್ನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಸಪೋರ್ಟ್ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಟೈಮ್ ಬಂದ್ಬಿಟ್ಟು 6:15 ಆಗ್ತದೆ. ಪೂಜೆ ಎಲ್ಲ ಆಯಿತು. ಮಾರ್ನಿಂಗೇ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ತುಂಬ ಕೆಲಸ ಇತ್ತು. ಬಟ್ಟೆ ವಾಶ್ಗೆಲ್ಲ ಹಾಕೋದು, ಒಂದಷ್ಟು ಬಟ್ಟೆ ಮ್ಯಾಕ್ಸಿಟ್ಟಿಡೋದು ಅದೆಲ್ಲ ಇತ್ತಾ. ಸೊ ಮನೆ ಕೆಲಸ ಮುಗಿಸಿ ಎಲ್ಲ ಮಾಡಿ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಇವಾಗ ಡೈಲಿ ವಿಡಿಯೋ ಹಾಕ್ತಾಯಿದ್ದೀನಿ. ಏಕೆಂದರೆ ತುಂಬ ವೀಡಿಯೋಗಳು ಆಗ್ಬಿಟ್ಟಿದೆ. ಅದನ್ನ ಒಂದಿನ ಬಿಟ್ಟು ಒಂದಿನ ಹಾಕ್ತೀನಿ ಅಂತಂದ್ರೂ ಆ ವೀಡಿಯೋಗಳಾಗಿ 1 ತಿಂಗಳು ಆಗ್ಬಿಟ್ಟತ್ತ ಏನೋ ಅದಕ್ಕೆ. ಸೊ ಹಾಗಾಗಿ ಬೇಗ ಬೇಗ ಇರೋ ಅಷ್ಟು ವೀಡಿಯೋಗಳನ್ನ ಡೈಲಿ ಹಾಕ್ಬಿಡೋಣ ಅಂತೇಳ್ಬಿಟ್ಟು ಡೈಲಿ ಬೇಗ ವೀಡಿಯೋ ಎಡಿಟಿಂಗ್ ಮಾಡಿಕೊಂಡು ಅಪ್ಲೋಡ್ ಮಾಡೋದು ಅದೊಂದು ಕೆಲಸ ಇದ್ದೇ ಇರುತ್ತೆ ನನಗೆ. ಸೊ ಅದನ್ನು ಮಾಡಿದೆ. ಇನ್ನು ಈ ಬಲೂನ್ಗಳೆಲ್ಲ ನೋಡ್ಬೋದು, ಆಲ್ಮೋಸ್ಟ್ 3 ಡೇಸ್ ಆಗ್ತಾಯಿದೆ, ಇನ್ನೂ ಕೂಡ ಹಾಗೇ ಇದೆ. ಅದೇ ಅಂದ್ಕೊಂಡೆ ನಾನು, ಹೊರಗಡೆ ತೊಗೊಳೋದಕ್ಕಿಂತ ಇದು ಡಿಮಾರ್ಟಲ್ಲಿ ಏನು ತೊಗೊಂಡಿದ್ದೀವೋ ಅದು ಕ್ವಾಲಿಟಿ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು ಪರ್ಸ್ನಲಾಗಿ. ಏಕೆಂದರೆ ಈಗ ಹೊರಗಡೆ ಇದು ಏನು ತೊಗೊಂಬರ್ತೀವಿ ಅಂಗಡಿಯಿಂದ, ತೊಗೊಂಡಾಗ ಅದು ಬಲೂನು ಊದಬೇಕಾದ್ರೇ ಬಡ್ ಅಂತ ಹೊಡೆದೋಗುತ್ತೆ. ಬಟ್ ಇದು ಯಾವುದೋ ಒಂದು ಬಲೂನು ಹೊಡೆದೋಗಿಲ್ಲ. ಮತ್ತು ನಾವೇ ಹೀಗೆ ಸ್ಕ್ವೀಸ್ ಮಾಡಿ ಹೊಡಿಬೇಕು ಅಂದ್ರೂ ತುಂಬ ಕಷ್ಟಪಟ್ಟು ಹೊಡಿಬೇಕು, ಆ ಥರ ಸುಲಭವಾಗಿ ಹೊಡೆದೋಗಲ್ಲ. ಹಾಗಾಗಿ ನೆಕ್ಸ್ಟ್ ಟೈಮ್ ಏನಾದ್ರು ಬಲೂನ್ ಆ ಥರದ್ದು ತೊಗೊಂಬರ್ಬೇಕಂದ್ರೆ ನಾನು ಡಿಮಾರ್ಟಲ್ಲೇ ತೊಗೊಂಬರೋದು, ಏನಾದರೂ ಹಿಂಗೆ ಡೆಕೋರೇಷನ್ ಮಾಡಬೇಕು ಅಂದರೆ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಇನ್ನೇನು ಮಾಡಿದ್ರೆ ನನ್ನ ಅಷ್ಟೇ ನಾನು ಮಾಡಬೇಕು. ಇನ್ನು ಕಾಫಿ ಮಾಡ್ಕೊಂಡು ಕುಡಿಬೇಕು. ಹಸ್ಬೆಂಡ್ ಇನ್ನೂ ಕೆಲಸದಿಂದ ಬಂದಿಲ್ಲ, ನನ್ನ ಮಗ ಇನ್ನೂ ಸ್ಕೂಲಿಂದ ಬಂದಿಲ್ಲ. 6 ಗಂಟೆ ಆಗೋಯ್ತು ಟೈಮು. ಹಾಗಾಗಿ ಅವರು ಕೂಡ ಬಂದುಬಿಡಲಿ, ಆಮೇಲೆ ಒಟ್ಟಿಗೆ ಕುತ್ಕೊಂಡು ಕಾಫಿ ಮಾಡ್ಕೊಂಡು ಕುಡಿಯೋಣ ಎಲ್ಲರೂ ಅಂತೇಳಿ ಅಂದ್ಕೊಂಡಿದ್ದೀನಿ. ಇನ್ನು ನನ್ನ ಮಗನಿಗೆ ನೆಕ್ಸ್ಟ್ ವೀಕಿಂದ ಇದು ಬೇರೆ ಸ್ಟಾರ್ಟ್ ಆಗಿಬಿಡುತ್ತೆ, ಟೆಸ್ಟ್ ಬೇರೆ ಸ್ಟಾರ್ಟ್ ಆಗುತ್ತೆ. ಸೊ ಅವನೇ ಓದ್ಕೋತಾನೆ, ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ಏನಪ್ಪ ಅಂತೇಳಿದ್ರೆ ಅವ್ನು ಓದಿದ್ನ ನಾನು ಗ್ಲಾನ್ಸ್ ಮಾಡಬೇಕಂದ್ರೆ ನನ್ನ ಹತ್ರ ಅವ್ನು ಹೇಳ್ಕೋಬೇಕು. ಒಪ್ಪಿಸಿದ್ರೆ ಅವನಿಗೆ ಅದೆಲ್ಲ ನೆನಪಿರುತ್ತೆ ಅಂತೆ. ಅಂದರೆ ಎಲ್ಲ ಓದಿದ್ದೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ನನಗಿರುತ್ತೆ. ಮಮ್ಮಿ ಪ್ಲೀಸ್ ಕೇಳು ಅಂತಾನೆ. ಸರಿ ಬಿಡು, ಇನ್ನೇನು ನಾನು ಇರ್ತೀನಲ್ಲ, ಇನ್ನು ನಾನು ಹೇಳ್ಕೊಡೋದೆಲ್ಲ ಏನಿಲ್ಲ, ಅವನ್ನೆಲ್ಲ ಓದ್ಕೋತಾನೆ ಮಾಡ್ತಾನೆ. ಬಟ್ ಅವನೇನು ಓದಿರ್ತಾನೆ ಅದನ್ನು ನಾನು ಒಂದು ಸಲ ಕೇಳ್ತೀನಿ ಅಷ್ಟೇ. ಹಾಗಾಗಿ ಇನ್ನು ಟೆಸ್ಟ್ ಬಂದರೆ ಸ್ವಲ್ಪ ಬ್ಯುಸಿನೇ ಆಗ್ತೀನಿ. ಅಡುಗೆ ಕೂಡ ಮಾಡಿಲ್ಲ, ಮಾಡಬೇಕು. ಪೊಂಗಲ್ ಮಾಡಿದ್ದೆ ಬೆಳಿಗ್ಗೆ, ಸ್ವೀಟು ಖಾರ ಪೊಂಗಲ್ಲು ಅದೇ ಆಯಿತು. ಮಧ್ಯಾಹ್ನಕ್ಕೆ ಇವಾಗ ಮೊಳಕೆ ಕಾಳಿದೆ, ಅದನ್ನೇ ಹಾಕಿ ಸಾಂಬಾರು ಮಾಡ್ತೀನಿ ಅಷ್ಟೇ. ಅವತ್ತು ತೊಗೊಂಬಂದಾಗ ಎತ್ತಿಕ್ಕಿದೆ, 2 ಪ್ಯಾಕೆಟ್ ಏನೋ ಮೊಳಕೆ ಕಾಳು ಎತ್ತಿಕ್ಕಿದೆ. ಸೊ ಅದೇ ಇದೆ, ಇವಾಗ ಅದನ್ನೇ ಸಾಂಬಾರು ಮಾಡ್ತೀನಿ. ಇನ್ನು ಅವನು ಬಂದಮೇಲೆ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಅವನಿಗೆ ಓದ್ಸೋಕೆ ಕೂತ್ಕೋತೀನಿ, ಅಡುಗೆ ಮಾಡಿಬಿಟ್ಟು ಅಷ್ಟೇ. ಅದಕ್ಕೆ ಬೇಗ ಬೇಗ ಪೂಜೆ ಮಾಡಿಬಿಟ್ಟೆ. ಸೋಫಾ ಕವರ್ ಬಗ್ಗೆ ಹೇಳಿದ್ದೆ ನಾನು, ಡಿಮಾರ್ಟಲ್ಲಿ ತೊಗೊಂಬಂದಿದ್ದು ಅಂತ. ಅದ್ರ ಬಗ್ಗೆ ಇನ್ನೊಂದು ಪಾಯಿಂಟ್ ಹೇಳಿಲ್ಲ. ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ಬೇಗ ಏನು ಹೇಳ್ತಾರೆ ಆ ಕಡೆ ಈ ಕಡೆ ಹೋಗೋದು ಆ ಥರ ಎಲ್ಲ ಇಲ್ಲ. ಕೆಳಗಡೆ ಬೇಗ ಬಟ್ಟೆ ಅಂತ ಹೇಳ್ತಾರೆ ಇದಕ್ಕೆ, ಒಂದಷ್ಟು ಒಂದು ಇದ್ರ ಬಗ್ಗೆ ಗೊತ್ತಿಲ್ಲ. ಆ ಕಡೆ ಈ ಕಡೆ ಓಡಾಡಲ್ಲ, ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ಸೊ ನನಗೇನಪ್ಪ ಅಂದರೆ ಇವಾಗ ಇದನ್ನು ಕ್ಲೀನ್ ಮಾಡೋದೇ ಒಂದು ದೊಡ್ಡ ಟಾಸ್ಕು. ವ್ಯಾಕ್ಯೂಮ್ ಕ್ಲೀನರ್ ಬರೋವರೆಗೂ ಡೈಲಿ ಎತ್ತು ಒದರು ಹಾಸು ಇದೇ ಆಗುತ್ತೆ ನನಗೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಎಲ್ಲ ಎತ್ತಿ ಒಂದು ಕಡೆಯಿಂದ ಅದೆಲ್ಲ ಒದರ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಂದೆ. ಮ್ಯಾಟ್ ಮಾತ್ರ ಮನೆ ಒಳಗಡೆ ಒದ್ರೋದು, ಏನು ತೊಗೊಂಡೋಗಿಲ್ಲ ಅಷ್ಟೇ. ಅದೇ ಅನ್ಕೋತಾ ಇದ್ದೀನಿ, ಆಲ್ಟರ್ ಡೇಸ್ ಮಾಡ್ಕೊಳ್ಳ ಅಥವಾ ಡೈಲಿ ಮಾಡ್ಕೊಳ್ಳ ಅನ್ನೋದೇ. ನನಗೇನಂದರೆ ಅದೆಲ್ಲ ಎತ್ತಿ ಕ್ಲೀನಾಗಿ ಕತ್ತಗಿಡಿಸಿ ಮನೆ ಒರೆಸಿದ್ರೇ ಸಮಾಧಾನ. ಅರ್ಧಂಬರ್ಧ ಇಲ್ಲಾಂದರೆ ಅರ್ಧಂಬರ್ಧ ಮಾಡಿಬಿಟ್ನೇನೋ ಆ ಥರ ಫೀಲ್ ಆಗ್ತಾ ಇರುತ್ತೆ. ಅಥವಾ ವ್ಯಾಕ್ಯೂಮ್ ಕ್ಲೀನರ್ ತೊಗೊಂಡ್ರೆ ನೀಟಾಗಲ್ಲೆಲ್ಲ ಮಾಡ್ಕೊಂಬರ್ಬೋದೇನೋ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ಮಾಡಿದ್ದೀನಿ, ನೆನ್ನೆನೂ ಮಾಡಿದೆ. ಇನ್ನು ನಾಳೆ ಒಂದು ಮಾಡೋದಿಲ್ಲ ಅಂತ ಅನ್ಕೋತೀನಿ. ಯಾಕೆಂದರೆ ಬೆಡ್ನೆಸ್ಟ್ ಆಗಿರೋದ್ರಿಂದ ನಾನು ಅದೆಲ್ಲ ಕಸ ಗುಡಿಸೋದು ಅಷ್ಟೇ, ಮನೆಯೆಲ್ಲ ಏನೋ ಒರೆಸಲ್ವಲ್ಲ. ಸೊ ಹಾಗಾಗಿ ಮೇಲೆ ಕ್ಲೀನ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಷ್ಟೇ. ಸೊ ಅಷ್ಟೇ. ಈಗ ನನ್ನ ಮಗ ಬರ್ತಾನೆ, ಬಂದಮೇಲೆ ಕಾಫಿ ಮಾಡ್ಕೊಂಡು ಅಡುಗೆ ಮಾಡಿಬಿಟ್ಟು ಇನ್ನು ನನ್ನ ನೈಟ್ ರೋಟೀನ್ ಏನಿದೆ ಅದನ್ನು ಶುರು ಹಚ್ಕೊಳ್ಬೇಕು ಅಷ್ಟೇ.
ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹೂ ತೊಗೊಂಡಿದ್ದೆ, ಹೂ ಕಟ್ಟಿಟ್ಬಿಡೋಣ ಅಂತ. ಇನ್ನು ಥರ್ಸ್ಡೇ ಫ್ರೈಡೇಗೆಲ್ಲ ಹೂ ಬೇಕಲ್ಲ ಪೂಜೆಗೆ ಅಂತೇಳಿ. ನನಗೆ ಪರ್ಸ್ನಲಾಗಿ ಈ ಥರ ಹೂ ತೊಗೊಂಡು ಹೂ ಕಟ್ಟಿ ದೇವ್ರಿಗೆ ಮುಡ್ಸೋದು ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ಚಿಕ್ಕವಳಿದ್ದಾಗ ನನಗೆ ಅದು ಹೂ ಕಟ್ಟೋಕ್ಕೆಲ್ಲ ಬರ್ತಾಯಿಲ್ಲ. ನಮ್ಮ ಚಿಕ್ಕಮ್ಮ ಹೇಳ್ಕೊಟ್ಟಿದ್ದು. ನಮ್ಮ ಮನೆ ಪಕ್ಕದಲ್ಲೇ ಫುಲ್ಲು ಖಾಲಿ ಸೈಟ್ ಇತ್ತು, ಅಲ್ಲಿ ಒಂದು ತೋಟ ಥರನೇ ಮಾಡ್ಕೊಂಬಿಟ್ಟಿದ್ವಿ. ಪ್ರತಿದಿನ ಮಂಕ್ರಿಗಟ್ಟಲೆ ನಮಗೆ ಹೂ ಸಿಗ್ತಾಯಿತ್ತು. ಸೊ ನಿಜವಾಗ್ಲೂ ಎಷ್ಟೊಂದು ದೇವಸ್ಥಾನಗಳಿಗೆ ಹಾರ ಎಲ್ಲ ಮಾಡಿ ಕೊಟ್ಟಿದ್ದಾರೆ ನಮ್ಮ ಚಿಕ್ಕಮ್ಮ. ಅವ್ರ ಜೊತೆ ಕೂತ್ಕೊಂಡು ನಾವು ಹೂ ಕಟ್ಟೋದಕ್ಕೆ ಇದು ಮಾಡೋದು, ಅವ್ರ ಜೊತೆ ಕೂತ್ಕೊಂಡು ನಾವು ಅವ್ರಿಗೆ ಹೆಲ್ಪ್ ಮಾಡೋದು, ಈ ಥರ ಹೂ ಕಟ್ಟೋದನ್ನೆಲ್ಲ ಕಲಿಸ್ಬಿಟ್ಟು ಅದಾದಮೇಲೆ ನಮ್ಮ ಒಂದು ಪಾಕೆಟ್ ಮನಿಗೆ ಇದೇ ಒಂದು ಕೆಲಸ ಆಗಿಬಿಟ್ಟಿತ್ತು. ಸೊ ಏನೋ ಒಂಥರ ಖುಷಿ. ಅಂದರೆ ಓದ್ತಾ ಇದ್ವಿ, ಚೆನ್ನಾಗಿ ಓದ್ಬಿಟ್ಟು ನಮ್ಮ ಓದಿ ಎಲ್ಲ ಮುಗಿದು ಆ ಫ್ರೀ ಟೈಮ್ ಏನಿರುತ್ತಲ್ಲ ಆವಾಗ ಈ ಥರ ಕೂತ್ಕೊಂಡು ಹೂ ಕಟ್ತಾಯಿದ್ವಿ. ಆವಾಗ ಕೆ ಜಿಗೆ 3 ರೂಪಾಯಿ, ಒಂದು ಹಿಂಗೆ ಕಟ್ಕೊಟ್ರೆ 75 ಪೈಸೆ ಈ ಥರ ಎಲ್ಲ ಕೊಡ್ತಾಯಿದ್ರು. ಸೊ ಏನೋ ಒಂಥರ ಖುಷಿ. ಆವಾಗ ನಾವು ಏನೋ ಒಂದು ಅರ್ನ್ ಮಾಡ್ತಾಯಿದ್ದೀವಿ ಅಂತೇಳಿ. ಮತ್ತು ಜೊತೆಗೆ ನಮಗೇನಾದರೂ ಚಾಕ್ಲೇಟ್ ಇದು ಬೇಕಂದರೆ ಒಂದು ಪಾಕೆಟ್ ಮನಿಗಾದರೂ ಆಗುತ್ತೆ ಅಂತೇಳಿ. ಸೊ ಈ ಥರ ಹೂ ಕಟ್ತಾಯಿದ್ವಿ. ನಮ್ಮ ಮನೆ ಮುಂದೆ ಒಂದು ದೊಡ್ಡ ಲೈಟ್ ಕಂಬ ಇತ್ತು. ಆ ಕಂಬದ ಬೆಳಕಿನಲ್ಲಿ ಕೂತ್ಕೊಂಡು ಹೂವೆಲ್ಲ ಕಟ್ತಾಯಿದ್ವಿ. ಅದೆಲ್ಲ ನೆನಪಾಗುತ್ತೆ ಇವಾಗ. ಅದಾದಮೇಲೆ ಸೆಪ್ಟೋಯಿಂದ ನಾನು ತರಕಾರಿಗಳನ್ನೆಲ್ಲ ಆರ್ಡ್ರ್ ಮಾಡಿದ್ದೆ. ಆ್ಯಕ್ಚುಲಿ ಹಾಲು ಬೇಕಿತ್ತು ನನಗೆ. ಸೊ ಕಾಫಿ ಮಾಡ್ಕೊಂಡು ಕುಡಿಯೋಣ, ಯಾಕೆಂದರೆ ವೆದರು ಕೂಡ ಅದೇ ಥರ ಇದೆ. ಬಟ್ ಮರ್ತ್ಬಿಟ್ಟು ಹಸ್ಬೆಂಡು ಹಾಲು ತೊಗೊಂಬರ್ದೆ, ಹಾಗೆ ಕೆಲಸಕ್ಕೆ ಹೊರಟ್ಬಿಟ್ಟಿದ್ರು. ಇನ್ನು ಒಂಥರ ಕಾಫಿ ಕುಡಿಬೇಕು, ತುಂಬ ಕ್ರೇವಿಂಗ್ ಆಗ್ತಾಯಿತ್ತು ನನಗೆ ಕಾಫಿ ಕುಡಿಬೇಕು ಅಂತೇಳಿ. ಸೊ ಹಂಗಾಗಿ ಇನ್ನು ಬರೀ ಹಾಲೊಂದು ಮಾಡಿದ್ರೆ ಶಿಪ್ಪಿಂಗ್ ಚಾರ್ಜಸ್ ಅಂತ ಎಕ್ಸ್ಟ್ರಾ ಹಾಕ್ತಾರೆ. ಸೊ ಎಕ್ಸ್ಟ್ರಾ ತರಕಾರಿ ಕೂಡ ಬೇಕಿತ್ತು ಮನೆಗೆ, ಅದನ್ನು ಕೂಡ ಹಂಗೆ ಆರ್ಡ್ರ್ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಆರ್ಡ್ರ್ ಮಾಡಿದೆ. ನನಗೆ ಸ್ಪೆಷಲಾಗಿ ಝೆಪ್ಟೋನಲ್ಲಿ ಕೊತ್ತಂಬರಿ ಸೊಪ್ಪು ಇಷ್ಟ ಆಗುತ್ತೆ, ಯಾಕೆಂದರೆ ಫುಲ್ಲು ಎಲ್ಲ ಬಿಡಿಸ್ಬಿಟ್ಟು ಕೊಟ್ಟಿರ್ತಾರೆ ಮತ್ತು ತುಂಬ ದಿನ ಫ್ರೆಶ್ ಆಗಿರುತ್ತೆ. 1 ವೀಕ್ ಎಲ್ಲ ಇಟ್ಟರೂ ಕೂಡ ಫ್ರೆಶ್ ಆಗಿರುತ್ತೆ. ಅದೊಂದು ನನಗೆ ಇಷ್ಟ. ಸೊ ಇನ್ನು ಮಿಕ್ಕಿದ್ದು ತರಕಾರಿ ಅದ್ರ ಜೊತೆಗೆ ನನಗೆ ಅಂತೇಳಿ ಹಿಂಗೂ ಕಾಫಿ ಮಾಡ್ಕೊಂಡು ಕುಡಿತೀನಲ್ಲ ಅಂದ್ಬಿಟ್ಟು ಅಲ್ಲಿ ಏನು ಹೇಳ್ತಾರೆ ಫ್ರೂಟ್ ಕೇಕ್ ಕೂಡ ಸಿಗುತ್ತೆ. ಫ್ರೂಟ್ ಕೇಕ್ ಅಲ್ಲ, ಫ್ರೂಟ್ ಬ್ರೆಡ್ ಅಂದರೆ ಇದನ್ನು ಹಾಕಿರ್ತಾರೆ ನೋಡಿ, ಗ್ರೀನ್ ರೆಡ್ ಇರುತ್ತಲ್ಲ, ಅದನ್ನೇನು ಹೇಳ್ತಾರೆ, ಟ್ಯೂಟಿ ಫ್ರೂಟಿ ಹಾಕಿರ್ತಾರಲ್ಲ. ಸೊ ಆ ಥರ ಬ್ರೆಡ್ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಅದನ್ನು ಕೂಡ ತರಿಸ್ಕೊಂಡಿದ್ದೆ. ಇನ್ನು ತರಕಾರಿಯನ್ನೆಲ್ಲ ಎತ್ತಿಟ್ಟು ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ಕಾಫಿ ಮಾಡ್ಕೊಂಡು ಕುಡಿದು ಮನೆ ಕೆಲಸ ಮಾಡಿ ಕಂಪ್ಲೀಟ್ ಮಾಡಿದೆ. ನಮ್ಮ ಮನೆಗೆ ಬಂದಿದೆ ಇವತ್ತು 2 ಹೊಸ ಮೆಂಬರ್. ಎಷ್ಟು ಚೆನ್ನಾಗಿದೆಲ್ಲ, ಪಿಂಕ್ ಕಲರ್ ಡೇರೆ ಹೂ ಆ್ಯಂಡ್ ಒಂಥರ ಮಸ್ಟರ್ಡ್ ಕಲರ್ ಡೇರೆ ಹೂ. ಎಷ್ಟು ಚೆನ್ನಾಗಿದೆಯಲ್ಲ. 2 ಗಿಡ ತೊಗೊಂಡು ಬಂದಿದ್ದಾರೆ ಬರ್ತಾ. ಇನ್ನು ಪಾಟಿಂಗ್ ಮಾಡಿಲ್ಲ. ಸೊ ಪಾಟಿಂಗ್ ಮಾಡಬೇಕು, ಇವಾಗ ಮಾಡಲ್ಲ, ಆಫ್ಟರ್ 2 ಡೇಸ್ ಮಾಡಬೇಕು ಅಂತ ಯಾವುದೋ ವಿಡಿಯೋದಲ್ಲಿ ನೋಡಿದೆ. ಅದು ನಿಜನೂ ಸುಳ್ಳ ನಂಗೆ ಗೊತ್ತಿಲ್ಲ. ತಂದಿದ ತಕ್ಷಣ ಅದನ್ನು ರಿಪೋರ್ಟ್ ಮಾಡಬಾರ್ದಂತೆ. ಸೊ 2 ಕಡ್ಡಿ ಬೇರೆ ತೊಗೊಬಂದಿತ್ತು. ಅದಕ್ಕೆ ಚೆನ್ನಾಗಿದೆಯಲ್ಲ, ಎಷ್ಟು ದೊಡ್ಡದಾಗಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು 4-5 ಹೂ ಬಿಟ್ಬಿಟ್ರೆ ಮನೆ ರಂಗೋಲಿ ಹೆಂಗಿದೆ ಕಮೆಂಟ್ ಮಾಡಿಸ್ಬೇಕಾ. ಸೊ ಇದರಲ್ಲಿ ಪಾಟಿಂಗ್ ಮಾಡ್ತಾರೋ ಗೊತ್ತಿಲ್ಲ. ಎಕ್ಸ್ಟ್ರಾ ಓವರಾಗಿ ಮಾಡ್ತೀಯ ಅನ್ಸುತ್ತೆ, ಅದಕ್ಕೆಲ್ಲ ಕೈ ತೋರಿಸು. ಇದೇನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇರೋದು? ಏನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇರೋದು? ಹಾಂ, ಬ್ಯಾಡ್ ಡಿಸ್ಟ್ರಿಬ್ಯೂಷನ್. ಹಾಂ, ಬ್ಯಾಂಡ್ ಡಿಸ್ಟ್ರಿಬ್ಯೂಷನಾ? ಬ್ಯಾಡ್ಜ್ ಎಲೆಕ್ಷನ್ ನಿಂತಿದ್ರಲ್ಲ, ಗೆದ್ದಿರೋರಿಗೆ ಕೊಡಬೇಕಲ್ಲ ಬ್ಯಾಡ್ಜ್. ಏನಕ್ಕೆ? ಹಾಂ, ಆಗಲಿಲ್ಲ. ಅದಕ್ಕೆ ಇದು ಏನಾಗಬೇಕು ಅಂತಿತ್ತು? ಎಲ್ಲೋ ಗ್ರೂಪ್ ಕ್ಯಾಪ್ಟನ್. ಹಾಂ, ಆಗಲಿಲ್ವಾ? ಅದಕ್ಕೆ ಹಿಂಗೆ ಬಿಡ್ಲಿಲ್ವಲ್ಲ, ಅದಕ್ಕೆ ಡ್ರಮ್ ಬರ್ಸ್ಬೇಕು ಅಂತ ಡ್ರಮ್ ಬರ್ಸ್ತಾ ಇದೆಯಾ? ಇದು ಒಂದು ಆಸೆ ಇತ್ತು ನನಗೆ. ಅಯ್ಯಪ್ಪ, ಏನೇನು ಆಸೆ ಬರುತ್ತೋ ನಿನಗೆ ಶಶಿ? ಸ್ಕೂಲಲ್ಲಿ ಏನಾದ್ರು ಒಂದು ಮೆಮೊರಿ ಅಂತಾರೆ ಇರಬೇಕು ತಾನೇ. ಹೌದಾ? ಇದ್ರ ಬದಲು ಯಾವ್ದಾದ್ರು ಸ್ಕೌಟಿಗಾದರೂ ಸೇರ್ಕೊಂಡಿದ್ದಿದ್ರೆ ಅದು ಇನ್ನೂ ಖುಷಿ ಆಗ್ತಾಯಿತ್ತು ನನಗೆ. ಸ್ಕೌಟಿಗೆ ಮೇಲೆ ನೋಡು, ಹಂಗೆ ಒಂಚೂರು. ನಡಿ ಟೆಸ್ಟಿಗೆ ಹೋದ್ ನಡಿ. ಇವಾಗ ನೀನು ಹೇಳಿದ್ದೇನು ಕಬಡ್ಡಿ ಪ್ರಾಕ್ಟೀಸ್ ಅಂತ ಹೇಳಿದ್ದು, ಈಗ ಬ್ಯಾಂಡ್ ಪ್ರಾಕ್ಟೀಸ್ ಅಂದ್ಕೊಂಡು ನಿಂತ್ಕೊಂಡ್ರೆ ಕಬಡ್ಡಿ ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ. ಮತ್ತೆ ಏನು ಮಾಡ್ತಾಯಿದ್ದೆ ಇಷ್ಟೋ ತನಕ?
ವಾಲಿಬಾಲ್ ಆಡ್ತಾ ಇದ್ದ. ಏನೋಪ್ಪ, ನಡಿ ಇವಾಗ ಓದ್ಕೊ, ನಡಿ ಓದ್ಕೊ ನಡಿ. ಪೂಜೆ ಎಲ್ಲ ಆಯಿತು. ನಮ್ಮನೇಲಿ ಬಿಟ್ಟಿರೋ ಅಂಥ ಡೇರೆ ಹೂ ಹಾಗೆ ದಾಸವಾಳದ್ದು ಎರಡು ದೇವರಿಗೆ ಮುಟ್ಟಿಸಿ ಪೂಜೆಯನ್ನು ಮಾಡಿದ್ದೀವಿ. ಇನ್ನ ಕೊಟ್ಟವ್ರೆ. ನೀನಾಕೆ ಹೋಗಿಬೇಕದನ್ನ? ಹಾಂ, ಒಡೆಯವರು ಕ್ಲೀನಾಗಿ ಇರ್ಬೇಕು. ನೋಡಿ ಇಲ್ಲಿ ನೀರು ನೀಟಾಗಿ ನಿಲ್ಲಿಸ್ರಿ. ತೊಟ್ಟಿಗ್ತಾ ಇದ್ದದು. ಒಡೆಯೋರು ನೀಟಾಗಿರ್ಬೇಕಾ? ನೀಟಾಗಿರ್ಬೇಕು ಅಂತಂದರೆ ಹಂಗೆ ನೀಟಾಗಿರೋ ಡ್ರೆಸ್ನು ನಿಮ್ಮ ಸ್ಕೂಲಿಂದ ಕೊಡಬೇಕು. ನಿಮಗೆ ಹೋಗಿ ಕೊಟ್ಟವ್ರಾ? ಹಾಂ, ಎಲ್ರಿಗೂ ಹೊಡೋದು ಅವರೇ ಹೊಡ್ಕೊಬರೋದು. ಏನು ಭಗವಂತ. ಓದ್ಕೋ ಅಲ್ಲಿ ನೋಡಲ್ಲಿ ನಾವು ಮಾಡಿದಾಗ ಇನ್ನೊಂದು ಮಾಸದೀಗ ಲೇಟ್ ಆಗ್ಬೋದು. ನಾವು ಮಾಡಿದ್ಮೇಲೆ ಬರ್ತೀವಿ. ಆಯ್ತು ಹೋಗು. ಮಮ್ಮಿಗೆ ಅಲ್ವಾ? ಬೇಡ, ನನಗೆ ಬೇಡ, ಸುಮ್ಮನೆ ಬೇಡಪ್ಪ ನನಗೆ. ನಾನು ಸ್ಕೂಲಲ್ಲೇನೆ ನಾನು ಕರೆದ್ರೂ ಹೋಗ್ತಾ ಇರಲಿಲ್ಲ. ನಾನು ಚೆನ್ನಾಗಿ ಮಾಡ್ತೀಯ ಬಾ ಅಂತ ಏನು ಹೋಯ್ತಾ ಇರಲಿಲ್ಲ. ಮಾರ್ಚ್ ಫಸ್ಟ್ನ ಮುಂದೆ ನಿಂತ್ಕೊಂಡವ್ರು, ಆ ಕೋಲ್ ಇಟ್ಕೊಂಡು ಮುಂದೆ ನಿಂತ್ಕೊಂಡವ್ರು ನಮಗೆ PT. ನನಗೇನಂದ್ರೆ ನಮ್ಮ ಮನೆಯಲ್ಲಿ ಯೂನಿಫಾರ್ಮು ಕರೆಕ್ಟಾಗಿರೋದು ಕೊಡ್ತಾ ಇರಲಿಲ್ಲ. ಅವ್ರು ನಾನೇ ಹೊಲಿತೀನಿ ಅಂದ್ಬಿಟ್ಟು ನಮ್ಮಪ್ಪ ನಾನು ಚಿಕ್ಕಪ್ಪನ ಯಾರೋ ಹೊಲ್ದಿರೋದು ಹಾಕೊಂಡೈತಾ ಇದ್ದೆ. ಜೊತೆಗೆ ದಪ್ಪ ಇದ್ನಲ್ಲ, ತುಂಬ ದಪ್ಪ ಇದ್ನಲ್ವಾ ಒಂಥರ ಮುಜುಗರ ನನಗೆ ಮುಂದೆ ನಿಂತ್ಕೊಳ್ಳೋಕ್ಕೆ ಎಲ್ಲ. ಈಗ ಹಿಡ್ಕೊಂಡು ಹೋದರೆ ಯಾರು ಫ್ರೆಂಟಲ್ಲಿ ನಿಂತಿರ್ತಾರೋ ಅವ್ರ ಮೇಲೆ ಜಾಸ್ತಿ ಅಟೆನ್ಷನ್ ಇರುತ್ತೆ ಅಂದ್ಬಿಟ್ಟು ನಾನು ಹೋಗ್ತಾ ಇರಲಿಲ್ಲ. ಇದಕ್ಕೆ ಹೋಗಿ ನಿಂತ್ಕೊಂಡ್ಬಿಡ್ತಾಯಿದ್ದೆ. ಬಟ್ ಚೆನ್ನಾಗಿ ಮಾಡ್ತಾಯಿದ್ದೆ ನಾನು, ಎಲ್ಲರೂ ಚೆನ್ನಾಗಿ ಮಾಡ್ತಾಯಿದ್ದೆ. ಹೆಂಗೆ ಮಾಡ್ತಾಯಿದ್ಯಾ ಗೊತ್ತಾ? ಗೂನ್ ಬೆನ್ ಥರ ಮಾಡ್ತಾಯಿದ್ಯಾ. ಸ್ಟ್ರೈಟಾಗಿರ್ಬೇಕು ಬಾಡಿ, ಸ್ಟ್ರೈಟಾಗಿ ಹಿಂಗೆ ಮಾಡ್ಬೇಕು. ಹಿಂಗೆ ಅನ್ಕೊಂಡು ಹಿಂಗೆಲ್ಲ ಹೋಗೋದು. ಸ್ಟ್ರೈಟಾಗಿ ಇಟ್ಕೊಂಡು ನನ್ನ ಮಗಗೆ ಇನ್ನೂ ಏನೇನು ಆಗ್ತಾ ಇದೆಯೋ ಗೊತ್ತಿಲ್ಲ. ಹೋಗ ಶಿಶಿ, ಟೈಮ್ ಆಯ್ತು, ಓದ್ಕೋ ಹೋಗ. 10 ಗಂಟೆ ಆದ್ರೆ ಇಲ್ಲೇ ಬರುತ್ತೆ ಅಂತೀಯಾ? ಆಯ್ತು, ಈಗ ಹೋಗಿ ಓದ್ಕೋ. ಟೆಸ್ಟ್ ಇದೆ, ಹೋಗು. ಸೈನ್ಸ್ ಒಂದೇ ಲೆಸನು ನಿಂಗೆ ಅಪ್ಸಲ್ಲ ಅಷ್ಟೇ. ಯಪ್ಪ, ಇದೊಂದು ವರ್ಷ ಓದು, ನೆಕ್ಸ್ಟ್ ಇಯರ್ ಸ್ಕೂಲೇ ಬಿಡಿಸ್ಬಿಡ್ತೀನಿ ಅದಾಗೆ. ನೆಮ್ಮದಿಯಾಗಿ ಮನೇಲಿ ಆಟ ಆಡ್ಕೊಂಡು ಇರುವಂತೆ, ತಿನ್ಕೊಂಡು ಉಣ್ಕೊಂಡು ಬೇಸಾಗ್ತೀನಿ, ತಿನ್ಕೊಂಡಿರುವಂತೆ. ಬಿಟ್ಬಿಡು, ಸ್ಕೂಲ್ನೇ ಬಿಟ್ಬಿಡುತ್ತೆ. ಆಯ್ತು ಹೋಗ ಶಿಶಿ, ನನಗೆ ಅದೆಲ್ಲ ತೋರಿಸ್ಬೇಡ ಕಣ. ನನ್ ಕೋಪ ಬರಿಸ್ಬೇಡ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಕೆಲಸ ಆಯಿತು. ಇವಾಗ ಕಾಫಿ ಮಾಡೋಣ ಅಂತೇಳಿ ತಂದಿದ್ದೀನಿ. ಕಾಫಿ ಮಾಡಿ ಅವ್ನಿಗೆ ಹಾಲು ಮಾಡಿಕೊಡ್ಬೇಕು. ಅವನಿಗೆ ಹಾಲು, ನನಗೆ ಕಾಫಿ. ಈಗ ಲೈಟ್ ಬರ್ತದೆ. ಈ ಕಡೆ ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಬೆಳಿಗ್ಗೆ ಒಂದು ಕಾಫಿಗೋಸ್ಕರ ಸೆಪ್ಟೆಂಬರ್ ತರಕಾರಿ ಆರ್ಡರ್ ಮಾಡಿದೆ. ಮೊದಲೆಲ್ಲ ಏನು 99 rupees ತೊಗೊಂಡ್ರೆ ಫ್ರೀ ಶಿಪ್ಪಿಂಗ್ ಅಂತ ಕೊಡ್ತಾಯಿದ್ರು. ಈಗ 149 rupees ಪರ್ಚೇಸ್ ಮಾಡಬೇಕು, ಫ್ರೀ ಶಿಪ್ಪಿಂಗ್ ಬರಬೇಕು. $149 ಏನು ತಗೊಳ್ಳಿ?
ಅದಕ್ಕೆ ತರಕಾರಿ ತೊಗೊಂಡಿದ್ದೀನಿ. ರೀ ಸೌಂಡ್ ಕಮ್ಮಿ ಕೊಡಿ. ಅದು ರಿಪೋರ್ಟ್ ಮಾಡಿದ್ರ ರೀ? ರಿಪೋರ್ಟ್ ಮಾಡಿದ್ರ ಅದನ್ನ? ಆ ಗಿಡ ತಂದಿದ್ರಲ್ಲ ಅದನ್ನ ಯಾವಾಗ ಮಾಡ್ತೀರಾ? ಅದ್ ಬೇರೆ ಪಾಟ್ಗೆ ಹಾಕಲ್ವಾ? ಹೊಸ ಪಾಟು ಅದ್ ಒಳಗಡೆ ಇಡಕ್ ತಾನೆ ತಗೊಂಬಂದಿದೆ. ಆ ಪಾಟ್ನ ಒಳಗಡೆ ಇಡಕ್ ತಾನೆ ತಗೊಂಬಂದಿದ್ದು. ಅಲ್ಲಿ ಸ್ಟ್ಯಾಂಡ್ ಹಾಕ್ಬಿಟ್ಟು ಅಲ್ಲಿ ಇಕ್ಬೇಕು ಅಂತ ತಾನೇ ತಗೊಂಬಂದಿದ್ದು. ಈಗ ಅಲ್ಲಿ ಇಟ್ಟಿದಿರಲ್ಲ ಟಿವಿ ಸ್ಟ್ಯಾಂಡ್ ಪಕ್ಕ, ಅಲ್ಲಿ ಮಾಡಿದ್ದ ಏನ್ ಸ್ಟ್ಯಾಂಡ್ ತಂದಲ್ಲ ಅದನ್ನ. ಅಲ್ಲ ಬೇರೆ ಗಿಡ ನಾನು ಹೇಳಿದ್ದು. ಅದನ್ನ ಒಳಗಡೆ ಇಟ್ರೆ ಹೊರಟೋಗುತ್ತೆ, ಬರಲ್ಲ. ನನ್ ಮಗಂಗೆ ಇವತ್ತೆಲ್ಲ ಸ್ಕೌಟೇ ಸೀರೆ ಆಗ್ಬಿಟ್ಟಿದೆ. ಇಲ್ಲಿ ಶಬ್ದ ಕೇಳಿಸ್ತಾ ಇದೆ ನನ್ಗೆ. ನೀನ್ ಓದ್ತಾ ಇರೋದು ಏನದು? ಕಬೋರ್ಡ್ ತೆಗಿಯೋದು ಹಾಕೋದು. ಏನೋ ಈಗ ಹೆಣ್ಮಕ್ಳಿಗೆ ಹೊಸ ಬಟ್ಟೆ ಒಡವೆ ಎಲ್ಲ ತಗೊಂಡಾಗ ಒಂಥರ ಎಕ್ಸೈಟ್ಮೆಂಟ್ ಆಗುತ್ತಲ್ಲ, ಆ ರೀತಿ ಇವ್ನಿಗೆ ಆ ಡ್ರಮ್ ಬಾರ್ಸೋ ಬಟ್ಟೆ ಕೊಟ್ಟಿರೋದಕ್ಕೆ ಫುಲ್ ಎಕ್ಸೈಟ್ ಆಗ್ಬಿಟ್ಟವ್ನೆ. ಹಿಂಗೆ ಅಂದಿದ್ರೆ ನೀನ್ ಬರ್ತಡೆಗೆ ಒಂದು ಆ ಡ್ರಮ್ ಬಾರ್ಸೋ ಬಟ್ಟೆನೆ ಕೊಡ್ಸ್ಬಿಡ್ತಿದ್ನಲ್ಲೋ. ಗಿಫ್ಟ್ ಆಯ್ತಾ? ಮನೇನ ಅದನ್ನೇ ಹಾಕೊಂಡು ಓಡಾಡ್ಕೊಂಡು ಇರ್ಬೋದಾಗಿತ್ತು. ಇಷ್ಟೊಂದು ಖುಷಿ ಆಗ್ತಿ ಅಂದಿದ್ರೆ ಅದು ಫುಲ್ ಸೆಟ್ಟೇ ತಗೊಂಡ್ಬಂದ್ಬಿಡ್ತಾ ಇದ್ದೆ. ನಾವೆಲ್ಲ ಈ ತರ ಹೇಳಿಸ್ಕೊತಾನೆ ಇರ್ಲಿಲ್ಲಪ್ಪ ನಮ್ಮ ಅಪ್ಪ ಅಮ್ಮನ್ ಕೇಳಿ. ಅವ್ರು ಕೇಳ್ತಾನೂ ಇರ್ಲಿಲ್ಲ ಬಂದು ನಮ್ನ ಓದ್ತಾ ಇದ್ದೀರಾ ಇಲ್ವಾ ಅಂತ. ನಾವೇ ಕಷ್ಟಪಟ್ಟು ಓದಿ ಸಹಿ ಅನ್ಸ್ಕೊಂಡಿದೀವಿ ಎಲ್ಲರ ಹತ್ರ. ಇವ್ರುಗಳಿಗೆ 100 ಸಲ ಪಡ್ಕೋಬೇಕು ಓದೋ 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 ಅಂತ. ಅವ್ನು ಬಂದು ಇಲ್ಲ ಕುಡಿತಾನಂತೆ. ನಾನು ಕಾಫಿ ತೊಗೊಂಡ್ಬರ್ತೀನಿ. ನನ್ನ ಮಗನಿಗೆ ಡ್ರಮ್ ಬಾರಿಸೋದೊಂದು ಡ್ರೆಸ್ ಬರುತ್ತೆ ನೋಡಿ, ಅದನ್ನು ಕೊಟ್ಬಿಟ್ಟಿದ್ರು ಅವತ್ತು ಸ್ಕೂಲಿಂದ. ಫುಲ್ಲು ಇಡೀ ದಿನ ಅದನ್ನು ನೆನೆಸೋದೇನು, ಒಗೆಯೋದೇನು, ಒಣಗಾಕೋದೇನು, ಐರನ್ ಮಾಡೋದೇನು ಅದೇ ಮಾಡ್ತಾಯಿದ್ದ ನನ್ನ ಮಗ. ಅದನ್ನೇ ಹೇಳ್ತಾ ಇದ್ದೆ ನನ್ನ ಮಗನಿಗೆ, ಹೆಣ್ಮಕ್ಳಿಗೆ ಹೊಸದಾಗಿ ಒಡವೆ ಬಟ್ಟೆ ಕೊಡಿಸಿದಾಗ ಖುಷಿ ಆಗ್ತಾರಲ್ಲ ಹಂಗೆ ಆಗ್ತಾಯಿದ್ದಿಲ್ಲ ಅಂತ. ಸೊ ಕಾಫಿ ಎಲ್ಲ ಆಯ್ತಾ, ಕಾಫಿ ಮಾಡ್ಕೊಂಡು ಕುಡ್ಬಿಟ್ಟು ಬ್ರೆಡ್ ತರಿಸಿದ್ನಲ್ಲ ಅದನ್ನು ತಿನ್ನೋಣ ಅಂದರೆ ಮ್ಯಾಟ್ ಮೇಲೆ ಹೋಗಿ ಕೂತ್ಕೊಂಡಿದ್ದ. ಅವನೇನಂದರೆ ಕೆಳಗಡೆ ಎಲ್ಲ ಚೆಲ್ಬಿಡ್ತಾನೆ. ಅದಕ್ಕಿಲ್ಲ ಮ್ಯಾಟಿಂದ ಎದ್ದು ಈ ಕಡೆ ಬಾ ಕೊಡ್ತೀನಿ ಅಂತೇಳಿ ಅದನ್ನ ಸರಿ ಅಂದ್ಬಿಟ್ಟು ಮ್ಯಾಟಿಂದ ಈ ಕಡೆ ಎದ್ದು ಬಂದ್ಬಿಟ್ಟು ಕೂತ್ಕೊಂಡ. ಸೊ 3 ಜನ ಕಾಫಿ ಬ್ರೆಡ್ ಎಲ್ಲ ತಿಂದಿದ್ದಾಯಿತು. ನನ್ನ ಮಗನ ಟೆಸ್ಟ್ ಎಕ್ಸಾಮ್ಗಳಿರೋ ಟೈಮಲ್ಲಿ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಇಷ್ಟೇ ಅಲ್ಲೊಂದು ಕ್ಲಿಪ್ಪಿಂಗ್ ತೊಗೊಂಡಿರ್ತೀನಿ, ಅದನ್ನೇ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಆಲ್ಮೋಸ್ಟ್ 3 ಡೇಸ್ ವ್ಲಾಗ್ ಅಂತ ಅಂದ್ಕೊಳ್ತೀನಿ. ಈ ಒಂದು ವ್ಲಾಗ್ ನನಗೆ ಗೊತ್ತಿಲ್ಲ ಯಾವಾಗ ಇದನ್ನು ವೀಡಿಯೋ ಮಾಡ್ಕೊಂಡಿದ್ದೆ ಅಂಥೇಳಿ. ಸೊ ಇವಾಗ ಶೇರ್ ಮಾಡುವಾಗ ನೋಡ್ತಾ ಇದ್ದೀನಿ ಅಷ್ಟೇ. ಇದ್ರ ಜೊತೆಗೆ ಒಂದು ಪುಟ್ಟ ವ್ಲಾಗನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.